ಎಲ್ಲರಿಗೂ ನಮಸ್ಕಾರ. ನಾನಿನ್ನ ಬಿಡಲಾರೆ. ನಾನಿನ್ನ ಬಿಡಲಾರೆ ಅಂದ್ರೆ ಫಸ್ಟ್ ನಮಗೆ ನೆನಪಾಗೋದು ಅನಂತ್ನಾಗ್ ಸರ್, ಲಕ್ಷ್ಮಿ ಮೇಡಮ್. ಅದ್ರಾಗೂ ಅನಂತ್ನಾಗ್ ಸರ್ದು ಆ್ಯಕ್ಟಿಂಗ್ ಅದು ಇವತ್ತಿಗೂ ನೋಡಕ್ಕೆ ಖುಷಿನೂ ಆಗ್ತೈತಿ, ಒಂದು ಕಡೆ ಭಯನೂ ಆಗ್ತೈತಿ. ಸೊ ಆವಾಗಿನ ಟೈಮ್ದಾಗ ಅಂತ ಒಂದು ಸಿನಿಮಾ ಬಂದಿತ್ತು. ಅದೇ ನಾವು ಎಷ್ಟೋ ಸಾರ್ತಿ ಸಣ್ಣವ್ರಿದ್ದಾಗ ಆ ಸಿನಿಮಾ ಟಿ ವಿ ಒಳಗೆ ನಾವು ನೋಡಿದಾಗ ಅಷ್ಟು ಭಯ ತರ್ದಿತ್ತು ಅದು. ಇವತ್ತಿಗೂ ಆ ಸಿನಿಮಾ ನೋಡ್ಬೇಕಾದ್ರೆ ಒಂಥರ ಖುಷಿ, ಒಂಥರ ಭಯ. ಯಾಕಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅವೆಲ್ಲ. ಆ ಟೈಟಲ್ ನಾವು ನಾನಿನ್ನ ಬಿಡಲಾರೆ, ಫಸ್ಟಿಗೆ ನಾವು ನಾನಿನ್ನ ಮರೆಯಲಾರೆ ಬಿಟ್ಟಲ್ಲಿ ನಾವು ನೆನಪಾಗೋದು ರಾಜ್ಕುಮಾರ್ ಸರ್. ನಾನಿನ್ನ ಬಿಡಲಾರೆ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅನಂತ್ನಾಗ್ ಸರ್. ಸೊ ಒಂದು ಹಾರರ್ ಸಬ್ಜೆಕ್ಟ್ ಭಾರಿ ಮಸ್ತಾಗಿ ಬಂದಿತ್ತು. ಸೊ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನು ಅಲ್ಲ. ಒಂದು ಒಳ್ಳೆ ಸಿನಿಮಾ. ಎದಕ್ಕೆ ಇದ್ರ ಬಗ್ಗೆ ಮಾತಾಡಕತ್ತೀನಪ್ಪ ಇವತ್ತು ಅಂತಂದ್ರೆ, ಇದ ಒಂದು ಟೈಟಲ್ನ ಇಟ್ಕೊಂಡು ಮತ್ತೊಂದು ಟೀಮ್ ಈಗ ಹೊಸ ಸಿನಿಮಾ ಮಾಡಾಕತ್ತೈತಿ, ನಾನಿನ್ನ ಬಿಡಲಾರೆ ಅಂತೇಳಿ. ನೆನ್ನೆ ಅಷ್ಟ ರಿಲೀಸ್ ಆಗಿತ್ತು, ಇವತ್ತು ನೋಡಿದೆ ನಾನು ಅದನ್ನು. ಟೀಸರ್ ನೋಡಿದೆ, ಟೀಸರ್ ಚಲೋ ಬಂದೈತಿ. ಒಂಥರ ಕ್ಯೂರಿಯಾಸಿಟಿ ನೋಡ್ಬೇಕು. ಆ್ಯಕ್ಚುಲಿ ನನಗೂ ಅನಿಸ್ತೈತಿ. ಆವಾಗಿನ ಟೈಮ್ದಾಗ ಒಂದು ನಾನಿನ್ನ ಬಿಡಲಾರೆ ಟ್ರೆಂಡ್ ಮಾಡಿದ್ದೆ. ಈಗಿನ ಟೈಮ್ದಾಗ ಇದು ಅಷ್ಟರ ಮಟ್ಟಿಗೆ ಆಗ್ತೈತಿ ಅಂತೇಳಿ. ಬಟ್ ಟೀಸರ್ ನೋಡಿದಾಗ ನನಗೂ ಇಷ್ಟ ಆಯ್ತು. ಸಿನಿಮಾನು ಹಂಗೆ ಬಂದಿರ್ತದೆ ಅನ್ಕೊಂತೀನಿ. ಎಲ್ಲರೂ ನೋಡಿರಂತ ಅನ್ಕೊಂಡೇನು ಟೀಸರ್ ನಾನು. ಒಂದು ವೇಳೆ ಯಾರು ನೋಡಿಲ್ಲ ಟೀಸರ್ ನೋಡ್ರಿ, ನಾನಿನ್ನ ಬಿಡಲಾರೆ ಅಂತೇಳಿ. ಚಲೋ ಬಂದೈತಿ ಟೀಸರ್. ಆವಾಗ ಎಲ್ಲರಿಗೂ ಭಯ ಪಡಿಸಿದ್ರು ಅನಂತ್ನಾಗ್ ಸರ್. ಈಗ ಈ ಟೀಮ್ ಎಷ್ಟು ಮಟ್ಟಿಗೆ ಭಯ ಪಡಿಸ್ತೈತಿ ಅಂತೇಳಿ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಭಾಳ ಐತಿ. ನನಗಂತೂ ಭಾಳ ಹೋಪ್ ಐತಿ. ನನಗೂ ಈ ಸಿನಿಮಾನು ಒಂದು ಹೆಂಗಂದ್ರೆ ಪ್ರತಿಯೊಬ್ಬರಿಗೂ ಭಯ ಪಡಿಸೋ ಲೆವೆಲ್ಗೆ ಮಾಡ್ಯಾರ ಅಂತ ಅನಿಸ್ತೈತಿ. ಯಾಕಂದ್ರೆ ಟೀಸರ್ ಒಳಗೆ ಆ ಥರ ಅನ್ನಿಸ್ತು ನನಗೆ. ಇನ್ನೊಂದು ಹೇಳ್ಬೇಕಂತಂದ್ರೆ, ಈಗ ಇತ್ತಿತ್ಲಾಗ ಹೊಸಬ್ರ ಸಿನಿಮಾ ಜಾಸ್ತಿ ಯಾರು ನೋಡಾಗತ್ತಿಲ್ಲ. ಬಟ್ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಫಸ್ಟ್ ಸಿನಿಮಾ ನೋಡ್ರಿ, ಆಮೇಲೆ ಚಲೋ ಐತಿ ಚಲೋ ಇಲ್ಲ ಅನ್ನೋದು ಆಮೇಲೆ ಮಾತದು. ಫಸ್ಟಿಗೆ ನೀವು ಸಿನಿಮಾ ನೋಡ್ಲಾರ್ದನ ಚಲೋ ಇಲ್ಲ ನೋಡ್ಲಾರ್ದನ ಹೋಲ್ಬಿಡ ಹೊಸಬ್ರದ ಅಂದ್ರೆ ಅದೇ ಹೊಸಬ್ರಿಗೂ ಬೆಳ್ಯಾಕ ಒಂದು ಅವಕಾಶ ಇರಂಗಿಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ನಾ ಬೆಳ್ಕೊಳ್ಳೋದು ಒಂದೇ, ಸಿನಿಮಾ ನೋಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ಅನ್ರಿ. ಬಟ್ ಏನಂದ್ರೆ ಫಸ್ಟ್ ಸಿನಿಮಾ ನೋಡ್ರಿ. ಯಾಕಂದ್ರೆ ಈಗ ಇತ್ತಿತ್ಲಾಗ ಸಿನಿಮಾ ಬಗ್ಗೆ, ಕನ್ನಡ ಸಿನಿಮಾ ಪ್ರತಿಯೊಂದು, ಈಗ ನಾವು ಹಿಂದೆ ವಿಡಿಯೋ ಒಳಗೆ ಹೇಳೇನ, ಸಿನಿಮಾ ಅಂದ್ರೆ ಯಾರು ಥಿಯೇಟ್ರಿಗೆ ಬರತ್ತಿಲ್ಲ ನೋಡತ್ತಿಲ್ಲ ಅಂತೇಳಿ. ಬಟ್ ದೊಡ್ಡ ಸ್ಟಾರ್ಗಳು ಸಿನಿಮಾಕ್ಕೆ ಥಿಯೇಟ್ರಿಗೆ ಬರ್ತಾರ, ಜನ ನೋಡ್ತಾರ, ಓಕೆ. ಬಟ್ ಹೊಸ ಸಿನಿಮಾ ಬರಾಗತ್ತಿಲ್ಲ. ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಎಲ್ಲರೂ ಬರ್ತಾರ ಅಂತ ಅನ್ನೋ ಒಂದು ಹೋಪ್ ಎಲ್ಲರಿಗೂ ಐತಿ. ಸೊ ಹಂಗಾಗಿ ಸಿನಿಮಾ ನೋಡ್ರಿ, ಥಿಯೇಟ್ರಿಗೆ ಹೋಗಿ ಆದಷ್ಟು. ನಾನಿನ್ನ ಬಿಡಲಾರೆ ಅನ್ನೋ ಟೀಸರ್ ಯಾರು ನೋಡಲ್ಲ, ಯೂಟ್ಯೂಬ್ ಚಾನಲ್ ಒಳಗೆ ರಿಲೀಸ್ ಆಗೈತಿ, ನೋಡ್ರಿ. ಎಲ್ಲರೂ ಸಪೋರ್ಟ್ ಮಾಡ್ರಿ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿದ್ದು ನಾ ಯಾಕೆ ಈ ಒಂದು ಟೀಸರ್ ಬಗ್ಗೆ ವಿಡಿಯೋ ಮಾಡತ್ತೀನಪ್ಪ ಅಂದ್ರೆ, ಟೈಟಲ್ ನನಗೆ ಫಸ್ಟ್ ಆಫ್ ಆಲ್ ಟೈಟಲ್ ನೋಡಿದಾಗ ನನಗೆ ಒಂಥರ ಖುಷಿ ಆಯ್ತು. ಯಾಕಂದ್ರೆ ನಾನಿನ್ನ ಬಿಡಲಾರೆ ಅಂದ್ರೆ ನಮಗೆ ಅನಂತ್ನಾಗ್ ಸರ್ ಇವತ್ತಿಗೂ ಆ ಒಂದು ಸೀನ್ ಆಗಿರ್ಲಿ, ಆ ಒಂದು ಡೈಲಾಗ್ ಆಗಿರ್ಲಿ, ಬಂದ್ಯಾ ಬಾರಿ, ಆ ಒಂದು ಡೈಲಾಗ್ ಆಗಿರ್ಲಿ, ಇವತ್ತಿಗೂ ಆ ಒಂಥರ ಟ್ರೆಂಡ್ ಅದು ನೋಡಾಕತ್ರ ಪ್ರತಿಯೊಬ್ಬರಿಗೂ ಭಯ ಪರಿಸ್ಥಿತಿ. ಅನಂತ್ನಾಗ್ ಸರ್ ಅದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅವೆಲ್ಲ. ಸೊ ಹಂಗಾಗಿ ನಾನು ಹೇಳ್ಕೊಂತೀನಿ, ಈ ಟೈಟಲ್ ರಿಪೀಟ್ ಮತ್ತೊಂದು ತೊಗೊಂಡು ಮತ್ತೊಂದು ತಂಡ ಹೊಸ ಸಿನಿಮಾ ಮಾಡಾಕತ್ತೈತಿ. ನೋಡ್ರಿ ಟೀಸರ್. ಸಿನಿಮಾ ಬರೋದಕ್ಕೆ ನಾನು ವೇಟ್ ಮಾಡತ್ತೀನಿ. ಆದಷ್ಟು ಲವ್ ಸಿನಿಮಾ ಬರಲಿ ಅಂತ ಅನ್ಕೊಂತೀನಿ. ಈಗ ಸದ್ಯದಾಗ ರಿಲೀಸ್ ಬರುವಂಥ ಸಿನಿಮಾ ಮಾರ್ಟಿನ್ ಐತಿ, KD ಹತ್ತತ್ರ ಬರಾಕತ್ತೈತಿ. ಆಮೇಲೆ ಮ್ಯಾಕ್ಸು ರೆಡಿ ಆಗೈತಿ. ಸೊ ಒಂದಿಷ್ಟು ಸಿನಿಮಾ ರೆಡಿ ಆಗ್ಯಾವ. ಆದಷ್ಟು ಲಗು ಬರಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ನಾನಿನ್ನ ಬಿಡಲಾರೆ. ನಾನು ಹೊಸಬ್ರು ಅನ್ನೋಕ್ಕಿಂತ ಒಂದು ಒಳ್ಳೆ ಸಿನಿಮಾ ಅಂದ ತಕ್ಷಣ ಹೊಸಬ್ರು ಹಳಬ್ರು ಅಂತ ಬರೋಂಗಿಲ್ಲ, ಒಂದು ಒಳ್ಳೆ ಸಿನಿಮಾ ಅಷ್ಟೇ ಬರ್ತೈತಿ. ಸೊ ಹಂಗಾಗಿ ಎಲ್ಲರೂ ನೋಡ್ಕೊರಿ ಅಂತ ಕೇಳ್ಕೊತೀವಿ. ಎಲ್ಲರಿಗೂ ಧನ್ಯವಾದಗಳು.